ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ತಲೆಮೋಸ ಸಾಂಬಾರನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅಲ್ಲ, ಬೆಳ್ಳುಳ್ಳಿ ಮತ್ತು ಇದು ಕರಿಮೆಣಸು, ಇದು ಲವಂಗ, 2 ಏಲಕ್ಕಿ, ದಾಲ್ಚಿನ್ನಿ, 2 ಟೊಮೆಟೊವನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾವು ಗರಂ ಮಸಾಲ ಮತ್ತು ಇದು ನಂದು ಖಾರದ ಮಸಾಲೆ ಪುಡಿ ಮತ್ತು ಇದು ಅರಿಶಿನ, ರುಚಿಗಾಗಷ್ಟು ಉಪ್ಪು. ಇದು ತಲೆಮೋಸ ಸ್ವಚ್ಛಾಗಿ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಇದಕ್ಕೆ ನಾವು ಹೇಗೆ ಮಾಡೋದು ಅನ್ನೋದು ಹೇಳ್ತಾ ಇದ್ದೀನಿ. ಇವಾಗ ನಾವು ಎಲ್ಲವನ್ನು ಹಾಕಿ ಮಸಾಲೆಯನ್ನು ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸರ್ ಮಾಡಿಕೊಳ್ತೇನೆ. 2 ಚಮಚಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಇವಾಗ ಎಣ್ಣೆಯನ್ನು ಹಾಕಿದ ಮೇಲೆ ಇದಕ್ಕೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ನಾವು ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಟೊಮೆಟೊನ ಫ್ರೈ ಮಾಡಿ ನಾವು ಬ್ರೌನ್ ಕಲರ್ ಬರೋ ಹಾಗೆ ಇವಾಗ ನಾವು ರುಚಿಗಾಗಷ್ಟು ಉಪ್ಪನ್ನು ಮತ್ತು ಮಸಾಲ ಖಾರದ ಪುಡಿ ಮತ್ತು ಅರಿಶಿನ ಹಾಕಿ ನಾವು ಇದಕ್ಕೆ ಒಂದು 5 ನಿಮಿಷ ಮುಚ್ಚಿ ಇಡೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸಿ ಇವಾಗ ನಾವು ಮುಚ್ಚಿ ಇಡೋಣ. ಇವಾಗ ನಮ್ಮದು ಮಸಾಲೆಯನ್ನು ರುಬ್ಬಿಕೊಂಡಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಫ್ರೈ ಮಾಡಿ ಇದಕ್ಕೆ ಈಗ ನಾನು ಸ್ವಲ್ಪ ಬಿಸಿನೀರನ್ನು ಹಾಕಿ ಇವಾಗ ನಾವು ಇದಕ್ಕೆ ಬಿಸಿನೀರನ್ನು ಸ್ವಲ್ಪ ಹಾಕಿ ಇದಕ್ಕೆ ವಿಸಲನ್ನು ಹಚ್ಕೊಳ್ಳೋಣ. ತಲೆಮೋಸ ರೆಡಿಯಾಗಿದೆ. ಇವಾಗ ಚೆನ್ನಾಗಿ ಕುದ್ದಿದೆ ಇಲ್ಲ ಅಂತ ನೋಡೋಣ. ಹೀಗೆ ಚೆನ್ನಾಗಿ ಕುದ್ದಿದೆ, ತಿನ್ನಲಿಕ್ಕೆ ರೆಡಿಯಾಗಿದೆ. ಮಾಡಿದಂಥ ತಲೆಮೋಸವನ್ನು ರೆಡಿಯಾಗಿದೆ. ಸವಿಲಿಕ್ಕೆ ರುಚಿಯಾಗಿ ನಾನು ಮಾಡಿದಂಥ ತಲೆಮೋಸ ಮತ್ತು ಜೋಳದ ರೊಟ್ಟಿ, ರೈಸ್ ಮತ್ತು ಇದು ತಲೆಮೋಸ, ಉಳ್ಳಾಗಡ್ಡಿ ಮತ್ತು ಲೆಮನ್ ಜೋಡಿ ರುಚಿಯಾಗಿ ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ.